Hello everyone, welcome back to Believer Science Academy. Today we'll discuss UPSC mains compulsory papers. So ಹಿಂದಿನ video ಅಲ್ಲಿ we discussed about English. Okay, English is one of the compulsory exam, and apart from English, any language from the 8th schedule of the constitution, that is 22 official languages. ನಮ್ಮ ಕೇಸಲ್ಲಿ ಕರ್ನಾಟಕದವರಿಗೆ ಕನ್ನಡ ಕಂಪಲ್ಸರಿ ಲ್ಯಾಂಗ್ವೇಜ್ ಇದೆ. ಅದಕ್ಕೋಸ್ಕರ ಐ ಥಾಟ್ ಐ ವುಡ್ ಮೇಕ್ ಅ ವಿಡಿಯೋ ಅಬೌಟ್ ದಿಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಡಿಸ್ಕಸ್ ಮಾಡೋಣ ಅಂತ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಟೋಟಲ್ ಇದರಲ್ಲಿ 300 ಮಾರ್ಕ್ಸ್ ಇರುತ್ತೆ. ಸೊ 300 ಮಾರ್ಕ್ಸ್ ಅಲ್ಲಿ ಯು ಹ್ಯಾವ್ ಟು ಗೆಟ್ 25%, ಅಂದ್ರೆ 70 ಮಾರ್ಕ್ಸ್ ಬಂದ್ರೆ ಅಥವಾ 75 ಮಾರ್ಕ್ಸ್ ಬಂದ್ರೆ ಯು ವಿಲ್ ಕ್ಲಿಯರ್ ದಿಸ್ ಎಕ್ಸಾಮ್. ಓಕೆ, ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಯು ಹ್ಯಾವ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಈ ಎಕ್ಸಾಮ್ ನ ಕ್ಲಿಯರ್ ಮಾಡಿಲ್ಲ ಅಥವಾ ಈ ಪೇಪರ್ ನ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಬೇರೆ ಯಾವ್ದು ಪೇಪರ್ ಇವ್ಯಾಲ್ಯೂಯೇಷನ್ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಆಗಿ ಸೀರಿಯಸ್ ತಗೊಳ್ಳಿ. ಹಂಗಂತ ನಿದ್ದೆ ಎಲ್ಲ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಿಂಪಲ್ ಆಗಿ ಸ್ವಲ್ಪ ಸೀರಿಯಸ್ ತಗೊಂಡು ಸ್ವಲ್ಪ ಕನ್ನಡದಲ್ಲಿ ಎಷ್ಟೋ ಜನಕ್ಕೆ ಗ್ಯಾಪ್ ಆಗಿರುತ್ತೆ. ಆಲ್ಮೋಸ್ಟ್ ಡಿಗ್ರಿ ಆದ್ಮೇಲೆ ಓದಿರಂಗೆ ಇಲ್ಲ, ಕನ್ನಡ ಬರ್ದಿರಂಗೆ ಇಲ್ಲ, 12th ಆದ್ಮೇಲೆ ಬರ್ದಿರಂಗೆ ಇಲ್ಲ. ಸೊ ಜಸ್ಟ್ ಒಂದು ನೈಟ್ ಒಂದು ಪೇಪರ್ ತಗೊಂಡು ಅದರಲ್ಲಿ ಒಂದು ಸ್ಕ್ರಿಬಲ್ ಮಾಡಿ ಏನಾದ್ರು ಜಸ್ಟ್ ಕನ್ನಡದಲ್ಲಿ ಒಂದು ಮೂವ್ ಮಾಡೋಕೆ ಹ್ಯಾಂಡ್ ಮೂವ್ ಆದ್ರೆ ಸಾಕು. ಓಕೆ, ಸೊ ಒಂದು ಎಕ್ಸಾಂಪಲ್ ಜೊತೆ ನೋಡೋಣ. 2024 ಪೇಪರ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ರು ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಓಕೆ, ಸೊ ಇದರಲ್ಲಿ ಫಸ್ಟ್ ಏನಿರುತ್ತೆ ಅಂದ್ರೆ ಇಂಪಾರ್ಟೆಂಟ್ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಇರುತ್ತೆ. ಸೊ ಟ್ರಾನ್ಸ್ಲೇಷನ್ ಅದರಲ್ಲಿ 60 ಮಾರ್ಕ್ಸ್ ಇರುತ್ತೆ. ಆ ಟ್ರಾನ್ಸ್ಲೇಷನ್ ಅಲ್ಲಿ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಾಗ್ಲಿ, ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡೋದಾಗ್ಲಿ. ಓಕೆ, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ ಅನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಏನಂತಂದ್ರೆ, ಎಜುಕೇಶನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಟು ಚೇಂಜ್ ದ ವರ್ಲ್ಡ್. ಸೊ ಕನ್ನಡದಲ್ಲಿ ಮಾಡಿದ್ರೆ ಶಿಕ್ಷಣವು ಲೋಕವನ್ನು ಬದಲಿಸಲು ಅತ್ಯಂತ ಶಕ್ತಿಯುತವಾದ ಆಸ್ತಿಯಾಗಿದೆ ಅಂತ ಹೇಳಿದ್ದಾರೆ. ಸೊ ಈ ತರ ನೀವು ಸಿಂಪಲ್ ವರ್ಡ್ಸ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಸ್ಸೆ ರೇಟಿಂಗ್. ಸೊ ಇದನ್ನ ನೋಡ್ಕೊಂಡ್ ಬರೋಣ. ಸೊ ಪ್ರಿವಿಯಸ್ ಎಕ್ಸಾಂಪಲ್ ಅಲ್ಲಿ ಯಾವ ತರ ಕೊಟ್ಟಿದ್ದು ಅಂದ್ರೆ, ಭಾರತದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಏನು, ನೆಕ್ಸ್ಟ್ ಭಾರತೀಯ ಸಂಸ್ಕೃತಿ ಮತ್ತು ಜಾಗತೀಕರಣ. ಈ ತರ ಸಿಂಪಲ್ ಟಾಪಿಕ್ಸ್ ಇರುತ್ತೆ. ನೀವು GS ಅಲ್ಲಿ ಓದಿರ್ತೀರಾ, ಅದನ್ನ ಕನ್ನಡದಲ್ಲಿ ನೀವು ಎಸ್ಸೆ ಬರೀಬೇಕಾಗುತ್ತೆ ಅಷ್ಟೇ. ಓಕೆ, ಸೊ ಈ ಎಸ್ಸೆ ಎಷ್ಟು ಅಂತಂದ್ರೆ ಅರೌಂಡ್ 300 ವರ್ಡ್ಸ್ ಅಲ್ಲಿ ಬರೀಬೇಕಾಗುತ್ತೆ. 300 to 600 ವರ್ಡ್ಸ್. ಇದಕ್ಕೆ 100 ಮಾರ್ಕ್ಸ್ ಇರುತ್ತೆ. ಮೇನ್ ಎಸ್ಸೆದಲ್ಲಿ ನೀವು 1500 ವರ್ಡ್ಸ್ ವರೆಗೂ ಬರೀತೀರಾ. ಇದರಲ್ಲಿ ಅಷ್ಟೊಂದು ಬರೆಯೋ ಅವಶ್ಯಕತೆ ಇಲ್ಲ, ಅಷ್ಟೊಂದು ಕೊರಿಯೋ ಅವಶ್ಯಕತೆ ಇಲ್ಲ, ಕೊಯ್ಯೋ ಅವಶ್ಯಕತೆ ಇಲ್ಲ. ಸೊ ಸಿಂಪಲ್ ಆಗಿ ಬರೆದ್ರೆ ಸಾಕು. ಸೊ ಲಾಸ್ಟ್ ಇಯರ್ ಒಂದು ಕ್ವಶನ್ ನೋಡ್ಕೊಂಬರೋಣ ಯಾವ ತರ ಇತ್ತಂತ. ಸೊ ಇನ್ನು ಹೇಳಿದ್ರೆ ನೋಡಿ, ಇಂಪಾರ್ಟೆಂಟ್ ಆನ್ಸರ್ ಹ್ಯಾಸ್ ಟು ಬಿ ರಿಟನ್ ಇನ್ ಕನ್ನಡ ಸ್ಕ್ರಿಪ್ಟ್ ಅಲ್ಲಿ. ಸೊ ಕನ್ನಡ ತಗೊಂಡು ನೀವು ತೆಲುಗು ತಮಿಳಲ್ಲಿ ಬರೆಯಕ್ ಹೋಗಬೇಡಿ. ಸೊ ನೋಡ್ಕೊಳ್ಳಿ. ಸೊ ಕೆಳಗಂಡ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ 600 ಪದಗಳ ಮಿತಿಯೊಳಗೆ ಪ್ರಬಂಧ ಬರೆಯಿರಿ. ಸೊ ಕ್ವಶನ್ ಏನಿದೆ ಅಂತಂದ್ರೆ, ಪ್ರಜಾಪ್ರಭುತ್ವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನೆಕ್ಸ್ಟ್, ಭಾರತದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದೆಯೇ, ಬುಡಕಟ್ಟು ಸಂಸ್ಕೃತಿ ರಕ್ಷಣೆ ಪ್ರಯತ್ನ ಹಾಗೂ ಸಾಧ್ಯತೆಗಳು, ಖಾಲಿ ಗಡಿಗೆ ಕೂಡ ಹೆಚ್ಚು ಸಪ್ಪಳ ಧ್ವನಿ ಮಾಡುತ್ತದೆ. ಓಕೆ, ಖಾಲಿ ಗಡಿಗೆ ಹೆಚ್ಚು ಸಪ್ಪಳ ಅಥವಾ ಧ್ವನಿ ಮಾಡುತ್ತದೆ ಅಂತ ಕೇಳಿದರೆ. ಸೊ ಈ ರೀತಿಯಾದಂತಹ ಸಿಂಪಲ್ ಟಾಪಿಕ್ಸ್ ನ ಯೂಸ್ ಮಾಡ್ಕೊಳ್ಳಿ. ನಾನು 2024 ಅಲ್ಲಿ ಮೇನ್ಸ್ ಬರೆದಾಗ ನನ್ನ ಆಪ್ಷನಲ್ ಆಂಥ್ರೋಪಾಲಜಿ ಆಗಿತ್ತು. ಅದಕ್ಕೋಸ್ಕರ ಬುಡಕಟ್ಟು ಸಂಸ್ಕೃತಿ ರಕ್ಷಣೆ ಮತ್ತು ಪ್ರಯತ್ನ ಸಾಧ್ಯತೆಗಳು ಸಿಂಪಲ್ ಅನ್ಸ್ತು ನಂಗೆ. ಸೊ ಅದಕ್ಕೋಸ್ಕರ ನಾನು ಈ ಎಸ್ಸೆನ ಬರ್ತಾ ಇದ್ದೆ. ಸೊ ಕ್ವಾಲಿಫೈ ಆಗಿತ್ತು. ಅದಕ್ಕೋಸ್ಕರ ಮೇನ್ಸ್ ತೆಗೆದು ಇಂಟರ್ವ್ಯೂಗೆ ಹೋಗಿದ್ದೆ. ಬಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಕ್ಲಿಯರ್ ಆಗಿದ್ದಿಲ್ಲ, ಅದು ಸೆಕೆಂಡರಿ. ಸೊ ಈ ತರ ಸಿಂಪಲ್ ಯಾವ್ದಾದ್ರು ಟಾಪಿಕ್ ಈಸಿ ಇರುತ್ತಲ್ಲ ಅದನ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಸೆಕೆಂಡ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ಪ್ರಿಸಿಸ್ ರೇಟಿಂಗ್ ಇರುತ್ತೆ. ಪ್ರಿಸಿಸ್ ರೇಟಿಂಗ್ ಅಂತಂದ್ರೆ ಒಂದು ಕನ್ನಡ ಪ್ಯಾಸೇಜ್ ಕೊಟ್ಟಿರ್ತಾರೆ. ಆ ಕನ್ನಡ ಪ್ಯಾಸೇಜ್ ನೀವು ಕಾನ್ಸೈಸ್ ಆಗಿ ಅದನ್ನ ಪ್ರಿಸಿಸ್ ಆಗಿ ಬರೀಬೇಕು. ಓಕೆ, ನಾರ್ಮಲ್ ಆಗಿ 1/3 ಕನ್ವರ್ಟ್ ಮಾಡ್ಬೇಕು ಅದನ್ನ. ಸೊ ಫಾರ್ ಎಕ್ಸಾಂಪಲ್ 900 ವರ್ಡ್ಸ್ ಇದ್ರೆ ಅದನ್ನ 300 ವರ್ಡ್ಸ್ ಅಲ್ಲಿ, ಅಥವಾ 300 ವರ್ಡ್ಸ್ ಇದ್ರೆ 100 ವರ್ಡ್ಸ್ ಅಲ್ಲಿ. ಓಕೆ, 100 ವರ್ಡ್ಸ್ ಅಲ್ಲಿ ಕಾಂಪ್ಯಾಕ್ಟ್ ಆಗಿ ಮಾಡಿ ಬರೀಬೇಕು. ಸೊ ಅಂತಂದ್ರೆ ಅದಕ್ಕೆ ಸದ್ಯಕ್ಕೆ ಒಂದು ಕನ್ನಡ ನ್ಯೂಸ್ ಪೇಪರ್ ಯಾವ್ದಾದ್ರು ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಎಕ್ಸಾಂಪಲ್ ಯಾವ ತರ ಅಂದ್ರೆ, ಕಂಪ್ಲೀಟ್ ಓದಕ್ ಹೋಗೋದಿಲ್ಲ, ಬಟ್ ಜಸ್ಟ್ ತೋರಿಸ್ತೀನಿ. ಓಕೆ, ಅದಕ್ಕಿಂತ ಅದಾದ್ಮೇಲೆ ನೋಡ್ಕೊಂಬರೋಣ ಮತ್ತೇನಿರುತ್ತೆ ಅಂತ. ಸೊ ಪ್ರಿಸಿಸ್ ರೇಟಿಂಗ್ ಆದ್ಮೇಲೆ ಕಾಂಪ್ರಹೆನ್ಷನ್ ಇರುತ್ತೆ. ಒಂದು ಕನ್ನಡದಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಒಂದು 4-5 ಕ್ವಶನ್ಸ್ ಆನ್ಸರ್ ಮಾಡ್ಬೇಕು ಅಷ್ಟೇ ಕನ್ನಡದಲ್ಲಿ. ಓಕೆ, ನೆಕ್ಸ್ಟ್ ಗ್ರಾಮರ್ ಇರುತ್ತೆ. ಸೊ ಸಿಂಪಲ್ ಇರುತ್ತೆ. ಅದರಲ್ಲಿ ಅಂದ್ರೆ ಕರೆಕ್ಟ್ ವರ್ಡ್ ಯೂಸ್ ಮಾಡಿದ್ರೆ ಯಾವ ತರ, ಸಿನೋನಿಮ್ಸ್ ಅಥವಾ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳ ಬಗ್ಗೆ ಬರೆಯೋದಾಗಲಿ, ಸೆಂಟೆನ್ಸ್ ಕರೆಕ್ಷನ್ ಮಾಡೋದಾಗ್ಲಿ, ಸೆಂಟೆನ್ಸ್ ಉಲ್ಟಾ ಪಲ್ಟಾ ಕೊಟ್ಟಿರ್ತಾರೆ ಅದನ್ನ ಸೀದಾ ಮಾಡೋದು. ಚಿಕ್ಕವರಿದ್ದ ಮಾಡ್ತಿದ್ರು ಅದೇ ತರ. ನೆಕ್ಸ್ಟ್ ಸ್ಟ್ರಾಟಜಿ ಏನಂತಂದ್ರೆ, ಸಿಂಪಲ್ ಆಗಿ 5 ಪ್ರಿಸಿಸ್ ನ ಪ್ರಾಕ್ಟೀಸ್ ಮಾಡಿ ಒಂದು 5 ಟ್ರಾನ್ಸ್ಲೇಷನ್ ನೈಟ್ ಕೂತ್ಕೊಂಡು ಬರೆಯುವಾಗ, ಖಾಲಿ ಕೂತುವಾಗ ಸ್ವಲ್ಪ ಜಸ್ಟ್ ಸ್ಕ್ರಿಬಲ್ ಮಾಡ್ತೀರಿ. ಯಾವ ತರ ಕನ್ನಡದಲ್ಲಿ ಬರೆಯೋದಕ್ಕೆ ತುಂಬಾ ಕಷ್ಟ ಆಗಿರುತ್ತೆ, ತುಂಬಾ ಜನಕ್ಕೆ ಗ್ಯಾಪ್ ಆಗಿರುತ್ತೆ. ಅದಕ್ಕೋಸ್ಕರ ಕನ್ನಡದಲ್ಲಿ ಬರೆಯೋದು ಯಾವ ತರ ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಓಕೆ, ಸೊ ಇನ್ನೊಂದೇನಂತಂದ್ರೆ 120 ಪ್ಲಸ್ ಔಟ್ ಆಫ್ 300 ಗೆ ಕಂಫರ್ಟಬಲ್ ಆಗಿ ಇದು ಮಾಡಿದ್ರೆ ಈಸಿ 75 ಮಾರ್ಕ್ಸ್ ನ ಗಳಿಸ್ತೀರಿ ಅಂತ ಹೇಳಿದ್ದಾರೆ. ಉಳಿದಿರೋ ಟೈಮಲ್ಲಿ ಆರಾಮಾಗಿ ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡಿರಿ. ಯಾಕಂದ್ರೆ ಲಾಸ್ಟ್ 5 ದಿನದಲ್ಲಿ ನೀಟಾಗಿ ನಿದ್ದೆ ಮಾಡೋಕ್ಕಾಗಿರಲ್ಲ. ಯಾಕಂದ್ರೆ ಆಂಥ್ರೋಪಾಲಜಿ ಅಥವಾ ಆಪ್ಷನಲ್ ಅಂತ ತಲೆ ಕೆಡಿಸ್ಕೊಂಡಿರ್ತೀರ. ಸೊ ಹಾಗಾಗಿ ಸಿಂಪಲ್ ಆಗಿ ಬರೀರಿ. ಓಕೆ, ನೆಕ್ಸ್ಟ್ ಸೊ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಎಸ್ಸೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಬರೋದೇನಂತಂದ್ರೆ, ಕೆಳಗೆ ಕೊಟ್ಟಿರೋ ಗದ್ಯ ಭಾಗವನ್ನು ಎಚ್ಚರಿಕೆಯಿಂದ ಓದ್ರಿ. ನೆಕ್ಸ್ಟ್ ಕೆಳಗಿರೋ ಪ್ರಶ್ನೆಗಳಿಗೆ ನೇರ, ಸರಳ, ಸ್ಪಷ್ಟ ಮತ್ತು ಸಂಕ್ಷಿಪ್ತವಾಗಿ ಉತ್ತರ ಬರೆಯಿರಿ. ಸೊ ನಿಮ್ಮ ಒಪಿನಿಯನ್ ಎಲ್ಲ ಬರೆಯಕ್ ಹೋಗಬೇಡಿ.
ಸುಮ್ಮನೆ ಗೀಚೋ ಅವಶ್ಯಕತೆ ಇಲ್ಲ. ಈ ಕ್ವಶನ್ ಅಲ್ಲಿ ಸೊ ಪ್ಯಾಸೇಜ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದಕ್ಕೆ ಸಿಂಪಲ್ ಆಗಿ ಒಂದು ಕ್ವಶನ್ಸ್ ಕೇಳಿರ್ತಾರೆ. ಸೊ ಇಲ್ಲಿ ನೋಡಿ, ವಿಮರ್ಶೆಯನ್ನು ಸಾಹಿತ್ಯದ ಒಂದು ಅಂಗವೆಂದು ಪರಿಗಣಿಸಲಾಗಿದೆ. ಇದರಿಂದ ಸಾಹಿತ್ಯವನ್ನು ಅದರ ಮಿತಿಯಲ್ಲಿರಿಸಲು ಸಾಧ್ಯವಾಗಿದೆ. ಸಾಹಿತ್ಯದಲ್ಲಿ ಯಾವಾಗ ಕೆಲವು ವಿಷಯಗಳು ಸೇರಿ ಅದರ ಸಹಜವಾಗಿ ಹೊಮ್ಮುವ ಸತ್ವಕ್ಕೆ ಅಡ್ಡಿಯುಂಟು ಮಾಡುತ್ತದೆಯೋ ಆಗ ಸಾಹಿತ್ಯವು ದೋಷಪೂರಿತವಾಗುತ್ತದೆ. ಈ ತರ ಕೇಳಿದ್ರೆ ಕನ್ನಡ ಲಿಟರೇಚರ್ ಅಲ್ಲಿ ಈ ತರ ಬರ್ತಾ ಇತ್ತು, ಅದನ್ನ ಕೇಳಿದರೆ ಸೊ ಇದ್ರ ಮೇಲೆ ಕ್ವಶನ್ ಸಿಂಪಲ್ ಆಗಿ ಕೇಳ್ತಾರೆ. ಏನಂತಂದ್ರೆ, ವಿಮರ್ಶೆಯನ್ನು ಸಾಹಿತ್ಯದ ಭಾಗವಾಗಿ ಏಕೆ ಪರಿಗಣಿಸಲಾಗಿದೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದ್ರ ಆನ್ಸರ್ ಇರುತ್ತೆ, ನೋಡಿ ಬರೀರಿ. ಸೊ ನಿನ್ನೆ ಲೈಕ್ ಇಂಗ್ಲಿಷ್ ಅಲ್ಲಿ ಡಿಸ್ಕಸ್ ಮಾಡಿದಂಗೆ ಪೇಜ್ ಅಲ್ಲಿ ಒಂದು ಕ್ವಶನ್ ಇಲ್ಲಿ 2 ಕ್ವಶನ್ ಇದೆ. ಸೊ ಒಂದು ಪೇಜ್ ಅಲ್ಲಿ 2 ಕ್ವಶನ್ಸ್ ಅಷ್ಟೇ ಇರುತ್ತೆ. ಸೊ ಆಂಪಲ್ ಅಮೌಂಟ್ ಆಫ್ ಮತ್ತೆ ಟೈಮ್ ಇರುತ್ತೆ, ಮತ್ತೆ ಸ್ಪೇಸ್ ಕೂಡ ಇರುತ್ತೆ. ಸೊ ಆರಾಮಾಗಿ ಲೈಕ್ ಸಂಕ್ಷಿಪ್ತವಾಗಿ ಸ್ಪಷ್ಟವಾಗಿ ಬರೆಯಿರಿ. ನೆಕ್ಸ್ಟ್, ಸತ್ಯ ಮತ್ತು ಅಸತ್ಯ ಅಭಿವ್ಯಕ್ತಿಗಳೆಂದರೇನು. ಪ್ಯಾಸೇಜ್ ಓದ್ಬಿಟ್ರೆ ಸಡನ್ ಆಗಿ ಒಂದೊಂದು ಪ್ಯಾರಾಗ್ರಾಫ್ ಅಲ್ಲಿ ಒಂದು ಕ್ವಶನ್ ಆನ್ಸರ್ ಇರುತ್ತೆ ಇದರಲ್ಲಿ. ಸೊ ಸಿಂಪಲ್ ಆಗಿರುತ್ತೆ, ಆನ್ಸರ್ ಮಾಡಿ. ನೆಕ್ಸ್ಟ್ ಇದಾದ್ಮೇಲೆ, ಕೆಳಕಂಡ ಪಠ್ಯವನ್ನು ಅದರ 3ನೇ ಒಂದು ಭಾಗಕ್ಕೆ ಮೀರದಂತೆ ಸಂಗ್ರಹಿಸಿ ನಿಮ್ಮದೇ ಆದ ಪದಗಳಲ್ಲಿ ಬರೆಯಿರಿ. ತಲೆ ಬರಹ ಕೊಡುವ ಅಗತ್ಯವಿಲ್ಲ, ಅಂದ್ರೆ ಹೆಡ್ಡಿಂಗ್ ಬರೆಯುವ ಅವಶ್ಯಕತೆ ಇಲ್ಲ. ಇದನ್ನ ಸಂಸ್ಕೃತವಾಗಿ ಓದಿ ಅದನ್ನ 1/3 ವರ್ಡ್ಸ್ ನ. ಸೊ ಇದಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಪ್ಯಾಸೇಜ್ ನ ಓದಿ ಎಷ್ಟು ವರ್ಡ್ಸ್ ಇದೆ ಅಂತ ಕೌಂಟ್ ಹಾಕಿ, ವರ್ಡ್ಸ್ ಕೌಂಟ್ ಹಾಕಿದ್ಮೇಲೆ 1/3 ನ ಡಿವೈಡ್ ಮಾಡ್ಕೊಂಡು ಅದಕ್ಕೆ ಒಂದು ಟಾರ್ಗೆಟ್ ಇಟ್ಕೊಂಡು ಬರಿತಾ ಹೋಗಿ. ಸೊ ಇನ್ನೊಂದು ಏನಂತಂದ್ರೆ, ಇದರಲ್ಲಿ ನೀವು ಕೇರ್ಫುಲ್ ಆಗಿ ಏನಿರ್ಬೇಕಂತಂದ್ರೆ, ನಾರ್ಮಲ್ ಆಗಿ ಏನ್ ಮಾಡ್ತಾರೆ ಜನ, ಕೊಟ್ಟರೋ ಪ್ರೆಸೇಜ್ ನ ಓದಿ ಅಂದ್ರೆ ಕಾಂಪ್ರೆನ್ಷನ್ ಓದಿ ಪ್ಯಾಸೇಜ್ ನ ಓದಿ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಒಪಿನಿಯನ್ ಬರೆಯಕ್ ಹೋಗ್ತಾರೆ. ಅದನ್ನ ಬರೆಯಕ್ ಕೇಳಿಲ್ಲ ನಿಮ್ಗೆ, ಅವರು ನಿಮ್ಮ ಒಪಿನಿಯನ್ ಕೇಳಿಲ್ಲ. ಏನ್ ಕೇಳಿದ್ರೆ, ಇರೋದನ್ನೇ ಸಂಕ್ಷಿಪ್ತವಾಗಿ ಬರೀರಿ ಅಂತ ಹೇಳಿದ್ರೆ, ನಿಮ್ಮ ವರ್ಡ್ ಅಲ್ಲಿ ಹೇಳಿದ್ರೆ ಅಂದ್ರೆ ಸಂಕ್ಷಿಪ್ತವಾಗಿ ಸಿಂಪಲ್ ವರ್ಡ್ಸ್ ಅಲ್ಲಿ ಬರೆಯಿರಿ. ಹಂಗಂತ ನಿಮ್ ಸಪರೇಟ್ ಆಗಿ ಒಪಿನಿಯನ್ ಬರೆಯೋ ಅವಶ್ಯಕತೆ ಇರೋಲ್ಲ. ಓಕೆ, ಸೊ ಅದನ್ನ ಪ್ರೆಸೆಸ್ ಅಲ್ಲಿ ಬರೀತೀರಾ ಸಿಂಪಲ್ ಆಗಿ. ಸೊ ಲೈಕ್ ಉದ್ದವಾಗಿರುವಂತ ಸೆಂಟೆನ್ಸ್ ಚಿಕ್ಕದಾಗಿ ಭಾಗ ಮಾಡ್ಕೊಂಡು ಬರೀರಿ. ಸ್ವಲ್ಪ ಸಿಂಪಲ್ ಆಗಿರುತ್ತೆ, ಆರಾಮ ಬರೀಬಹುದು. ನೆಕ್ಸ್ಟ್, ಗದ್ಯ ಭಾಗವನ್ನು ಇಂಗ್ಲಿಷ್ಗೆ ಅನುವಾದಿಸಿ. ಇದು ಇಂಪಾರ್ಟೆಂಟ್. ಇವಾಗ ನೋಡಿ, ಗುಡಿ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಉದ್ಯಮಗಳನ್ನು ಕುರಿತ ಚರ್ಚೆಯು ಈ ದಿನಗಳಲ್ಲಿ ಭಾರತದಲ್ಲಿ ಮತ್ತೊಮ್ಮೆ ಪುನರ್ಜೀವನಗೊಂಡಿದೆ. ಏನಂತಂದ್ರೆ ಅದೇ MSME ಅಂತ ಅನ್ಸುತ್ತೆ ಮೋಸ್ಟ್ಲಿ. ಇದು ಗುಡಿ ಕೈಗಾರಿಕೆಗಳು ಅಥವಾ ಟ್ರೆಡಿಷನಲ್ ಆರ್ಟಿಸನ್ಸ್, ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ MSME like the discussion about traditional handicrafts or MSMEs have taken a new life in India. ಆತರ ಬರೀಬಹುದು. ಪುನರ್ಜನ್ಮ ಅಂದ್ರೆ ನ್ಯೂ ಲೈಫ್ ಅಥವಾ ಏನಾದ್ರು ಬರೀರಿ. ಆತರ ಸಿಂಪಲ್ ಆಗಿ ಬರೆದ್ರೆ ಓಕೆ. ಸೊ ಪಕ್ಕಾ ಪುನರ್ಜೀವನ ಅಂತ ಬರೀಬೇಕಂತ ಅವಶ್ಯಕತೆ ಇಲ್ಲ. ಸೊ ಏನಾದ್ರು ಒಂದು ಸಿಂಪಲ್ ಆಗಿ, ಸೊ ದ ಡಿಸ್ಕಷನ್ ಅಬೌಟ್ ಆರ್ ದ ಡಿಬೇಟ್ ಅಬೌಟ್ ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ ಅಂಡ್ MSMEs has been brought up again in India, has taken a new birth in India. Something ಆ ತರ ಲೈನ್ಸ್ ಅಲ್ಲಿ ಸಿಂಪಲ್ ಆಗಿ ಅರ್ಥ ಆದ್ರೆ ಸಾಕು. ನೆಕ್ಸ್ಟ್, ಕೆಳಗಿನ ಗದ್ಯ ಭಾಗವನ್ನು ಕನ್ನಡದಲ್ಲಿ ಅನುವಾದಿಸಿ. ಅಂದ್ರೆ, ಇನ್ ಅವರ್ ಡೆಮೋಕ್ರೆಟಿಕ್ ಸಿಸ್ಟಮ್ ದ ಪ್ರೆಸ್ ಹ್ಯಾಸ್ ಅ ವೈಟಲ್ ರೋಲ್. While there has been a large scale expansion of print and the visual media in recent years, a focused approach to dealing with major societal and political issues has still to evolve. So first sentence ಇಲ್ಲಿ ನೋಡಿ, in our democratic system press has a vital role. ಅಂದ್ರೆ ನಮ್ಮ ಡೆಮೋಕ್ರಸಿಯಿಂದ ಪ್ರಜಾಪ್ರಭುತ್ವ ಅನ್ಸುತ್ತೆ. ನಮ್ಮ ಪ್ರಜಾಪ್ರಭುತ್ವ ಅಥವಾ ತಪ್ಪಾಗಿದ್ರೆ ಕ್ಷಮಿಸಿ, ಪ್ರಜಾಪ್ರಭುತ್ವದ ಸಿಸ್ಟಮ್ ಅಲ್ಲಿ ಪ್ರಜಾಪ್ರಭುತ್ವದ ಭಾರತದಲ್ಲಿ ಪ್ರೆಸ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ. ಸೊ ಪ್ರಾಪರ್ ಆಗಿ ವರ್ಡ್ ಗೊತ್ತಾಗ್ತಿಲ್ಲ ಸದ್ಯಕ್ಕೆ, ಸ್ವಲ್ಪ ಗ್ಯಾಪ್ ಆಗಿದೆ. ಸೊ ನೀವು ನೋಡ್ಕೊಳ್ಳಿ ಪ್ರೆಸ್ ಏನ್ ವರ್ಡ್ ಅಂತ, ಅದನ್ನ ಸಿಂಪಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಈಸಿ ಆಗಿರುತ್ತೆ. ಓಕೆ, ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಷ್ಟು ಕಷ್ಟಪಡೋಕತ್ತಿಲ್ಲ, ನಿಮ್ಗೆ ಸಿಂಪಲ್ ಆಗಿ ಬರೀತೀರಾ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್, ವೆರಿ ಈಸಿ ಇರುತ್ತೆ, ಫನ್ ಕೂಡ ಇರುತ್ತೆ. ಕೆಳಗಿನ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ. ಸೊ ಅನ್ನ ಕೊಟ್ಟು ಸಾಕೆನಿಸಬಹುದು, ಹೊನ್ನ ಕೊಟ್ಟು ಸಾಕೆನಿಸಲಾರದು. ಅಂದ್ರೆ ಅನ್ನ ತಿನ್ನುವಂಥದ್ದು ಕೊಟ್ರೆ ಸಾಕಾಗುತ್ತೆ, ಹೊನ್ನು ಅಂತಂದ್ರೆ ಬಂಗಾರ ಕೊಟ್ರೆ ಸಾಕಾಗಲ್ಲ. ಅಂದ್ರೆ ಇದರಲ್ಲಿ ಮನುಷ್ಯನ ಅತಿ ಆಸೆ ಅಥವಾ ಗ್ರಿಡಿನೆಸ್ ಬಗ್ಗೆ ಬರುತ್ತೆ. ಸೊ ಗ್ರಿಡಿನೆಸ್ ಬಗ್ಗೆ ಯಾವ ತರ ಹೇಳ್ತಾರೆ ನಾವು ಎಕ್ಸ್ಪ್ಲೇನ್ ಮಾಡೋದು. ನೀವು, ಹುಲಿ ಬಣ್ಣಕ್ಕೆ ಹೋಗಿ ಸರಿ ಮೈ ಸುಟ್ಟುಕೊಂಡಿತ್ತಂತೆ ಅಂತ. ಹುಲಿ ಬಣ್ಣಕ್ಕೆ ಹೋಗಿ ಸರಿ ಮೈ ಸುಟ್ಟುಕೊಂಡಿತ್ತು ಅಂತ ಅಂದ್ರೆ ಬೆಂಕಿಯಲ್ಲಿ ಬಣ್ಣ ನೋಡ್ಕೊಂಡು ಹೋಗಿ ಬೆಂಕಿಯಲ್ಲಿ ಬಿದ್ದಿತ್ತಂತೆ, ಹಂಗಾಗಿ ಅದು ಬಣ್ಣ ಸುಟ್ಕೊಂಡಿತ್ತಂತ. ಸೊ ಕಲರಿಗೆ ನೋಡಿ ಅಥವಾ ಹೊರಗಿನ ಏನಂತಾರೆ ಹೊರ ಲೈಕ್ ಔಟರ್ ಬ್ಯೂಟಿನ ನೋಡ್ಕೊಂಡು ಹೋಗಿ ಸುಟ್ಕೊಂಡ್ ಬರ್ಬಾರ್ದಂತ. ಸಿಂಪಲ್ ಆಗಿದೆ, ಗೊತ್ತಿರುತ್ತೆ, ಬರೆಯಿರಿ. ನೆಕ್ಸ್ಟ್, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಯಾವ ತರ ಕಾಲಚಕ್ರ ಚೇಂಜ್ ಆಗ್ತಿರತ್ತೆ ಅಂತ ನೀವು ಬರೀಬಹುದು ಇದರಲ್ಲಿ. ತುಸು ತಿಂದರೂ ಕಸ ತಿನ್ನಬಾರ್ದು ಅಂತ ಸ್ವಲ್ಪ ಲೈಕ್ ಆಡೋ ಭಾಷೆ ಹೇಳ್ತಿರ್ತಾರಲ್ಲ ಆ ತರ. ತಿನ್ನಕ್ ಕಡಿಮೆ ಇದ್ರು ಕೂಡ ಕಸ ತಿನ್ನಕ್ ಹೋಗ್ಬಾರ್ದು, ಕೆಟ್ಟದ್ ಮಾಡಕ್ ಹೋಗ್ಬಾರ್ದು ಅಂತ. ಸೊ ಆಲ್ವೇಸ್ ಬಿ ಆನೆಸ್ಟ್ ಅಂತ ಇದ್ರಲ್ಲಿ, ಪ್ರಾಮಾಣಿಕವಾಗಿರಿ ಅಂತ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಸೊ ಶಿಕ್ಷಣದ ಬಗ್ಗೆ ಆಗ್ಲಿ ಚಿಕ್ಕವರಿದ್ದಾಗ ಕೊಡುವಂತ ಪಾಠದ ಇಂಪಾರ್ಟೆನ್ಸ್ ಏನಂತ ಇದ್ರಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್, ವಿರುದ್ಧಾರ್ಥಕ ಪದಗಳನ್ನು ಬರಿ ಅಂತ ಹೇಳ್ತಾರೆ. ಶ್ವಾಸ ಲೈಕ್ ಅದರ ವಿರುದ್ಧಾರ್ಥಕ ಪದ ನನಗೆ ಸದ್ಯಕ್ಕೆ ಗೊತ್ತಿಲ್ಲ, ನೀವು ಬರಿಬಹುದು. ಸ್ಥಾವರ ಅಥವಾ ಅನುಸ್ಥಾವರ ಏನಾದ್ರು ಬರೀರಿ. ತೇಜ, ಅರ್ಥ ಅಥವಾ ನಿರರ್ಥ ಅಂತ ಬರೀರಿ. ಮಿಲನ ಅಪೋಸಿಟ್ ಅಂತಂದ್ರೆ ಬೇರ್ಪಡೆ ಆಗೋದು ಅಂತ ಅನ್ಸುತ್ತೆ ಮೋಸ್ಟ್ಲಿ, ಅದನ್ನ ಬರೀರಿ.
ನೆಕ್ಸ್ಟ್ ಕೆಳಗಿನ ಪದಗಳಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ. ಲಕ್ಷ್ಮಣನಲ್ಲಿ ಪ್ರಥಮವು, ದ್ವಿತೀಯನ್ನು, ಪಂಚಮಿ, ಸಪ್ತಮಿ ಏನೇನು ಇರುತ್ತಲ್ಲ ಅದನ್ನ ಬರಿಬಹುದು ನೀವು ಇಲ್ಲಿ. ಸೀತೆಯಿಂದ ಇಂದ ಯಾವುದು, ರಾಮನಿಗೆ ಗೆ ಕೆ ಕೆ ಆತರ, ಭೀಮನನ್ನು ಅನ್ನು, ಕೃಷ್ಣನು ನು ಅಥವಾ ಅನು ಅದರಲ್ಲಿ ಬರಿಬಹುದು. ಸಿಂಪಲ್ ಇರುತ್ತೆ. ವಚನದ ಸಾಲು ಯಾರಿಂದ ರಚನೆ ಆಗಿದೆ, ಇದು ಲಾಸ್ಟ್ 2 years ಇಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದಕ್ಕೆ ಸ್ವಲ್ಪ ಕನ್ನಡ ಲಿಟರೇಚರ್ ಅಥವಾ ಕನ್ನಡ ಸಾಹಿತ್ಯ ಇರುವಂತ ಸ್ಟೂಡೆಂಟ್ಸ್ಗೆ ವೆರಿ ಸಿಂಪಲ್ ಆಗುತ್ತೆ. ಉಳಿದವರು ಅಷ್ಟೊಂದು ಕಷ್ಟಪಡುವಂತ ಅವಶ್ಯಕತೆ ಇಲ್ಲ. ಗೊತ್ತಿದ್ರೆ ಬರೆಯಿರಿ, ಇಲ್ಲಾಂದ್ರೆ ಉಳಿದ್ರನ್ನೆಲ್ಲ ಕವರ್ ಮಾಡ್ಕೊಂಬಿಡಿ. ಸೊ ಜಲಚರ ರೇಖೆ ತೆಪ್ಪದ ಹಂಗು ಅಂತ, ಜಲಚರ ರೇಖೆ ತಪ್ಪದ ಹಂಗು ಗೊತ್ತಿಲ್ಲ ಯಾರ್ದಂತ. ಭಕ್ತನಾದರೆ ಬಾಳೆಹಣ್ಣಿನಂತಿರಬೇಕು ಅಂತಿದೆ, ಇದು ನಂಗೆ ಗೊತ್ತಿಲ್ಲ. ಬೆಟ್ಟಕ್ಕೆ ಚಳಿಯಾದಡಿ ಏನು ಹೊದಿಸುವ ರಯ್ಯ, ಅಯ್ಯ ಆತರ ಬಂದಾಗ ಮೋಸ್ಟ್ಲಿ ನಾರ್ಮಲಿ ನಮ್ಮ ಬಸವಣ್ಣ ಇರ್ತಾರ ಅನ್ಸುತ್ತೆ. ಕಾಯಕದಲ್ಲಿ ನಿರತನಾದರೆ ಇದು ಬಸವಣ್ಣ ಅನ್ಸುತ್ತೆ. ಬೆಟ್ಟದ ಮೇಲೊಂದು ಮನೆ ಮಾಡಿ, ಫುಲ್ ಫೇಮಸ್ ಇದೆ ಅಕ್ಕ ಮಹಾದೇವ್ ಅವ್ರದ್ದು. ಈ ತರ ಗೊತ್ತಿರೋ ಸಿಂಪಲ್ ಗೊತ್ತಿರೋದನ್ನ ಬರೀರಿ. ಓಕೆ, ಸೊ ಇಲ್ಲಿಗೆ ನಿಮ್ದು ಕನ್ನಡ ಕ್ವಾಲಿಫೈ ಮುಗೀತು. ಸೊ ನನ್ನ ಜೊತೆ ವಿಡಿಯೋ ನೋಡಿದ್ರೆ ನೀವು ಅಷ್ಟೊತ್ತಿಗೆ ಆಲ್ರೆಡಿ ಕನ್ನಡ ಎಕ್ಸಾಮ್ ಕ್ವಾಲಿಫೈ ಮಾಡಿರ್ತೀರಾ. ಸೊ ಕನ್ನಡದಲ್ಲೇ ಬರೀತೀನಿ. ಕನ್ನಡ ಎಕ್ಸಾಮ್ ಕ್ವಾಲಿಫೈ ಆಗಿರುತ್ತೆ ನಿಮ್ದು. ಕನ್ನಡ ಎಕ್ಸಾಮ್ ಕ್ವಾಲಿಫೈ ಆದ್ಮೇಲೆ ಟೈಮ್ ಇರುತ್ತೆ, ಹೋಗಿ ರೆಸ್ಟ್ ಎಲ್ಲ ಮಾಡೋಕೋಬೇಡಿ, ಯಾಕಂದ್ರೆ ನೆಕ್ಸ್ಟ್ ಡೇ ಆಪ್ಷನ್ ಇರುತ್ತೆ. ಸೊ ಫೈನಲ್ ಡೇ, ಫೈನಲ್ ಪುಷ್. ಸೊ ನಿಮ್ಮ ಲೈಫ್ ನ ಚೇಂಜ್ ಮಾಡುವಂತ ಡೇ ಅದು. ನೀವು GS ಅಲ್ಲಿ SA ಅಲ್ಲಿ ಹೇಗಾಗಿರುತ್ತೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆಪ್ಷನ್ ಅಲ್ಲಿ ನಿಮ್ಮ 100% ಎಫರ್ಟ್ ನ ಹಾಕಿದ್ರೆ ನಿಮ್ಮ ರ್ಯಾಂಕ್ ಆಗಲಿ ಸೆಲೆಕ್ಷನ್ ಆಗಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಸೊ ಡಿಫರೆನ್ಸ್ ಬಿಟ್ವೀನ್ 200 and 280 ಮಾರ್ಕ್ಸ್ ಈಸ್ ಅಬೌಟ್ 80 ಮಾರ್ಕ್ಸ್. ಇಟ್ ಈಸ್ ನಾಟ್ ಓನ್ಲಿ 80 ಮಾರ್ಕ್ಸ್, ಈ 80 ಮಾರ್ಕ್ಸ್ ಕೂಡ ನಿಮ್ಮ ರ್ಯಾಂಕ್ ಕೂಡ ಚೇಂಜ್ ಮಾಡುತ್ತೆ. ರ್ಯಾಂಕ್ ಫ್ರಮ್ 200 to 100 ಒಳಗಡೆ ಚೇಂಜ್ ಮಾಡುತ್ತೆ. 100 ಆಗಲಿ 150 ರ್ಯಾಂಕ್ ಅನ್ನು ಚೇಂಜ್ ಮಾಡುವಂತ ಶಕ್ತಿ ಇದರಲ್ಲಿ ಇರುತ್ತೆ. ಓಕೆ, ಅದಕ್ಕೋಸ್ಕರ ಮಿಸ್ ಮಾಡ್ಕೋಬೇಡಿ. ನಂದೇ ಎಕ್ಸಾಂಪಲ್ ಹೇಳಿದ್ರೆ ನಂಗೆ 217 ಬಂತು ಆಪ್ಷನಲ್ ಅಲ್ಲಿ, ನನ್ನ ಒಬ್ಬ ಫ್ರೆಂಡ್ಗೆ 275 ಬಂತು. ಸೊ ಅವರು ಸೆಲೆಕ್ಷನ್ ಆದ್ರೂ ನಾವು 13 ಮಾರ್ಕ್ಸ್ ಇಂದ ಸೆಲೆಕ್ಷನ್ ಆಗಲಿಲ್ಲ. ಸೊ ಎಷ್ಟು ಇಂಪಾರ್ಟೆಂಟ್ ಅಂತ ಆಪ್ಷನಲ್. ಸೊ ಕನ್ನಡ ಸ್ವಲ್ಪ ಸಿಂಪಲ್ ಆಗಿ ಮಾಡಿ, ಬೇಕಂದ್ರೆ ಟೈಮ್ ಉಳಿದಾಗ ಲಾಸ್ಟ್ ಒಂದು ಅರ್ಧ ಗಂಟೆ ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡಿ, ಉಳಿದೋದ್ಮೇಲೆ ಹೋಗಿ ಪ್ರಿಪೇರ್ ಮಾಡ್ಕೊಂಡು ಮೇನ್ಸ್ ಎಕ್ಸಾಮ್ ಚೆನ್ನಾಗಿ ಮಾಡಿ. ಓಕೆ, ಇದನ್ನ ಹೇಳ್ತಾ ನಾ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ಅದೇ ರೀತಿ ಆಲ್ ದ ಬೆಸ್ಟ್ ಹೇಳ್ತಾ, ಐ ವಿಲ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಹೋಪ್ ಟು ಸಿ ಯು ಇನ್ ದ ಲಿಸ್ಟ್. Okay, with this I will end the video. Jai Hind, Jai Karnataka.